ರಾಜಕೀಯ ಅನಿವಾರ್ಯತೆ. ಪಾಲಿಟಿಕ್ಸ್ನಲ್ಲಿ ಶಾಶ್ವತವಾದ ಫ್ರೆಂಡ್ಸು ಇರಲ್ಲ, ಶತ್ರುಗಳಂತೂ ಇರೋದೇ ಇಲ್ಲ. ನೈತಿಕತೆ ಅನೈತಿಕತೆ ವಿಚಾರ ಚರ್ಚೆ ಎಲ್ಲ ಆದಮೇಲೆ ಈಗ ಇವರಿಬ್ರು ಮರುಮದುವೆ ಆದರೆ ಯಾರಿಗೆ ಲಾಭ? ಅದು ಉತ್ತರನೇ ಸಿಗದೆ ಇರೋ ಲೆಕ್ಕಾಚಾರ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈ ಬೆಳವಣಿಗೆಯಲ್ಲಿ ಪರಿಹಾರಕ್ಕಿಂತ ಸಮಸ್ಯೆಗಳೇ ಹೆಚ್ಚಾಗಿವೆ. ಬಿಜೆಪಿಯ ಕೆಲವು ನಾಯಕರು ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿಗೆ ಬಂದುಬಿಟ್ರೆ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 8 ಸೀಟುಗಳು ಗೆಲ್ಲಬಹುದು ಅಂದ್ಕೊಂಡಿದ್ದಾರೆ. ಜೊತೆಗೆ ಕೆಜೆಪಿಯನ್ನ ಬಿಜೆಪಿ ಜೊತೆ ವಿಲೀನಗೊಳಿಸಿದ್ರೆ ವಿಧಾನಸಭೆಯಲ್ಲೂ ಪ್ರಮುಖ ಪ್ರತಿಪಕ್ಷ ಆಗಬಹುದು. ಆ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪರ್ಯಾಯ ಶಕ್ತಿಯಾಗಿ ಬೆಳೆಯಬಹುದು ಅಂತ ಬಹುದೂರದ ಲೆಕ್ಕಾಚಾರ ಹಾಕಿದ್ದಾರೆ. ಆದರೆ ರಾಜಕೀಯದಲ್ಲಿ 2+2 ಅನ್ನೋದು ಅಷ್ಟು ಸುಲಭವಾಗಿ 4 ಆಗಲ್ಲ. ಅದೇ ರೀತಿ ಇವರೆಲ್ಲ ಲೆಕ್ಕ ಹಾಕಿದಷ್ಟು ಸುಲಭವಾಗಿ ಬಿಜೆಪಿ ಕೆಜೆಪಿ ವಿಲೀನ ಆಗೋ ಸ್ಥಿತಿಯಲ್ಲೂ ಇಲ್ಲ. 10 ಪ್ರಶ್ನೆಗಳು, 100 ಹೊಸ ಗೊಂದಲಗಳು ಹುಟ್ಟಿಕೊಳ್ತಾವೆ. ಪ್ರಮುಖವಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳತ್ವೆ. ಬಿಜೆಪಿಗೆ ಬೇಕಾ ಬಿಎಸ್ವೈ ದೋಸ್ತಿ? ಪ್ರಶ್ನೆ 1. ಯಡಿಯೂರಪ್ಪ ಯಾವುದೇ ಹುದ್ದೆ ನಿರೀಕ್ಷೆ ಮಾಡದೆ ಬಿಜೆಪಿಗೆ ಬರ್ತಾರಾ? ಪ್ರಶ್ನೆ 2. 40 ಶಾಸಕರಿರುವ ಬಿಜೆಪಿ 6 ಶಾಸಕರ ಬಲದ ಬಿಎಸ್ವೈಗೆ ಪ್ರತಿಪಕ್ಷದ ನಾಯಕತ್ವ ಕೊಡುತ್ತಾ? ಪ್ರಶ್ನೆ 3. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಪಟ್ಟು ಹಿಡಿದರೆ ಏನು ಮಾಡಬಹುದು? ಪ್ರಶ್ನೆ 4. ವಿಧಾನಸಭಾ ಚುನಾವಣೆ ವೇಳೆ ಕಳಂಕಿತರಾಗಿದ್ದ ಬಿಎಸ್ವೈ ಈಗ ಪರಿಶುದ್ಧವಾಗಿದ್ದಾರಾ? ಪ್ರಶ್ನೆ 5. ವ್ಯಕ್ತಿಗಿಂತ ಪಕ್ಷ ಮುಖ್ಯ ಎನ್ನುವ ಬಿಜೆಪಿಯಲ್ಲಿ ಬಿಎಸ್ವೈ ಈಗ ಪಕ್ಷಕ್ಕಿಂತಲೂ ದೊಡ್ಡವರಾಗಿದ್ದಾರಾ? ಪ್ರಶ್ನೆ 6. ಮಾತೃಪಕ್ಷವನ್ನೇ 3ನೇ ಸ್ಥಾನಕ್ಕೆ ತಳ್ಳಿ ಸಂಭ್ರಮಿಸಿದವರನ್ನು ಮತ್ತೆ ಆಹ್ವಾನಿಸಬಹುದಾ? ಪ್ರಶ್ನೆ 7. ಅಡ್ವಾಣಿ ಸೇರಿ ಬಿಜೆಪಿ ರಾಷ್ಟ್ರೀಯ ನಾಯಕರ ವಿರುದ್ಧ ಆರೋಪ ಮಾಡಿದವರನ್ನು ಮತ್ತೆ ಸೇರಿಸಿಕೊಳ್ಳುವುದು ಎಷ್ಟು ಸರಿ? ಪ್ರಶ್ನೆ 8. ಬೆಂಬಲಿಗರನ್ನು ಬಿಟ್ಟು ಬಿಜೆಪಿ ಸೇರಲು ಯಡಿಯೂರಪ್ಪ ಒಪ್ಪುತ್ತಾರಾ? ಬೆಂಬಲಿಗರ ಗತಿಯೇನು? ಪ್ರಶ್ನೆ 9. ಸಂಸತ್ ಚುನಾವಣೆಯಲ್ಲಿ ಯುಪಿಎ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಬಿಎಸ್ವೈ ಸೇರ್ಪಡೆ ಹಿನ್ನಡೆಯಾಗುವುದಿಲ್ಲವಾ? ಪ್ರಶ್ನೆ 10. ಬಿಜೆಪಿಗೆ ಬಂದ ನಂತರ ಬಿಎಸ್ವೈ ಮತ್ತೆ ಜೈಲಿಗೆ ಹೋಗುವ ಸ್ಥಿತಿ ನಿರ್ಮಾಣವಾದರೆ ಏನು ಗತಿ? ಈ 10 ಪ್ರಶ್ನೆಗಳು ಬಿಜೆಪಿಗೆ. ಹಾಗಾದ್ರೆ ಯಡಿಯೂರಪ್ಪನವರಿಗೆ ಯಾವುದೇ ಪ್ರಶ್ನೆಗಳಿಲ್ವಾ ಅಂದ್ಕೋಬೇಡಿ. ಅವರ ಮುಂದೆಯೂ ಕೆಲವೊಂದು ಪ್ರಶ್ನೆಗಳಿವೆ, ಸಂದಿಗ್ಧತೆಗಳಿವೆ. ಬಿಟ್ಟು ಬಂದು ತೊಡೆ ತಟ್ಟಿ ಸೋಲಿಸಿದ ಪಕ್ಷವನ್ನು ಮತ್ತೆ ಸೇರುವುದು ರಾಜಕೀಯದಲ್ಲಿ ಅಷ್ಟು ಈಸಿ ಅಲ್ಲ. ಬಿಎಸ್ವೈಗೆ ಬೇಕಾ ಬಿಜೆಪಿ? ಪ್ರಶ್ನೆ 1. ಬೆನ್ನಿಗೆ ಚೂರಿ ಹಾಕಿದ್ದ ಬಿಜೆಪಿ ನಾಯಕರೆಲ್ಲ ಈಗ ಹಿತೈಷಿಗಳಾಗಿ ಬಿಟ್ಟಿದ್ದಾರಾ? ಪ್ರಶ್ನೆ 2. ಬಿಜೆಪಿಗೆ ಬರೋದಿಲ್ಲ, ಬೇಕಿದ್ರೆ ರಾಜಕೀಯ ಸನ್ಯಾಸಕ್ಕೆ ಸಿದ್ಧ ಎಂದಿದ್ದವರು ಈಗ ಏನು ಹೇಳುತ್ತಾರೆ? ಪ್ರಶ್ನೆ 3. ತಮ್ಮನ್ನು ಭ್ರಷ್ಟ, ಮನೆಮುರುಕ ಎಂದಿದ್ದವರೊಂದಿಗೆ ಈಗ ಮೈತ್ರಿನ? ಪ್ರಶ್ನೆ 4. ಮುನಿಸಿಕೊಂಡಿರುವ ಅಡ್ವಾಣಿ ಅವರ ಮನಸ್ಸು ಗೆಲ್ಲುವ ಶಕ್ತಿ ಇದೆಯಾ? ಪ್ರಶ್ನೆ 5. ತಮ್ಮನ್ನು ರಾಜಕೀಯವಾಗಿ ಮುಗಿಸಲು ಹೊರಟ ಬಿಜೆಪಿಗೆ ಮರುಜನ್ಮ ನೀಡಲು ಹೋಗುತ್ತಿರುವುದೇಕೆ? ಪ್ರಶ್ನೆ 6. ಎನ್ಡಿಎಗೆ ಕೇಂದ್ರದಲ್ಲಿ ಬಹುಮತ ಬರದೆ ಬಿಜೆಪಿ ಅತಂತ್ರವಾದರೆ ಯಡಿಯೂರಪ್ಪ ಸ್ಥಿತಿ ಏನಾಗಬಹುದು? ಪ್ರಶ್ನೆ 7. ಮಾತೆತ್ತಿದ್ದರೆ ತೃತೀಯ ರಂಗ ಎನ್ನುತ್ತಿದ್ದ ತಾವು ತೃತೀಯ ರಂಗ ಬಲವಾಗುತ್ತಿರುವಾಗ ಯು ಟರ್ನ್ ಯಾಕೆ? ಪ್ರಶ್ನೆ 8. ಬಿಜೆಪಿಯಲ್ಲಿ ಕಲ್ಯಾಣ್ ಸಿಂಗ್ ಉಮಾಭಾರತಿಯವರಿಗೆ ಆದ ಗತಿ ನಿಮಗೆ ಆಗುವುದಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ? ಪ್ರಶ್ನೆ 9. ಯಾವುದೇ ಹುದ್ದೆ ನೀಡದಿದ್ರೂ ಬಿಜೆಪಿ ಸೇರ್ತೀರಾ? ಆಗ ನಿಮ್ಮ ಬೆಂಬಲಿಗರ ರಕ್ಷಣೆ ಹೇಗೆ? ಪ್ರಶ್ನೆ 10. ಯುಪಿಎ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬಂದು ಸಿಬಿಐ ಉರುಳು ಬಿಗಿಯಾದರೆ? ಈ ಎಲ್ಲ ಗೊಂದಲಗಳಿಗೆ ಸದ್ಯಕ್ಕೆ ಎರಡೂ ಕಡೆ ಪರಿಹಾರ ಕಂಡುಬರ್ತಿಲ್ಲ. ಹಾಗಾಗಿಯೇ ಒಂದು ಕಡೆ ಬೆಂಬಲ, ಇನ್ನೊಂದು ಕಡೆ ಗೊಂದಲ. ಎಲ್ಲ ಸರಿ ಹೋಗುತ್ತೆ ಎನ್ನೋ ನಂಬಿಕೆಯಿಂದ ಒಂದಾಗೋ ಪ್ರಯತ್ನವಂತೂ ಶುರುವಾಗಿದೆ. ಈ ಹಳೆ ಗೊಂದಲಗಳು ಯಾವ್ಯಾವ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾವೋ ಏನೋ. ರಾಜಕಾರಣದ ಈ ಘಟ್ಟದಲ್ಲಿ ಹೊಂದಾಣಿಕೆ ಮೈತ್ರಿ ಅನಿವಾರ್ಯನೋ, ಅನೈತಿಕನೋ, ಅಕ್ರಮನೋ, ಸಕ್ರಮನೋ ಏನು ಅಂತ ತಿಳಿಯೋಣ ಚಿಕ್ಕ ಬ್ರೇಕ್ನ ನಂತರ.